ಅಪ್ಪಾಜಿ. ಏಯ್, ಅವಳು ಯಾರೇ ಆಗಿರ್ಲಿ ಆ ವಿಷಯ ಇಲ್ಲಿಗೆ ಮುಗಿದೋಗ್ಬೇಕು ಆಟಯ್ಯ. ಅಲ್ಲ ಅಪ್ಪಾಜಿ, ಆ ಹುಡುಗಿ ನಮ್ಮ ಮನೆಗೆ ಸಿದ್ದೇಗೌಡ, ಪುನಃ ಆಡಿದ್ದು ಆಡ್ತಾ ಇದೆಯಲ್ಲ ನೀನು. ನಿನ್ಗೆ ಹೇಳೋರ್ ಕಲರ್ ಯಾರು ಇಲ್ವಾ? ಹಲೋ, ಹಾ ಹೌದಾ? ಯಾವಾಗ? ಸರಿ, ನಾನು ಹೊಡ್ತೀನಿ. ಯಾಕಮ್ಮಿ, ಏನಾಯ್ತಮ್ಮಿ ನಿಂಗೆ? ರೀ, ಊರಲ್ಲಿ ನಮ್ಮ ಚಿಕ್ಕಮ್ಮ ತೀರ್ಕೊಂಡ್ಬಿಟ್ಟಿದಾರಂತೆ. ಏನು, ಚಿಕ್ಕಜ್ಜಿ ತೀರ್ಕೊಂಡ್ರಂತ? ರೀ, ನಾನು ಹೊಡ್ತೀನಿ, ನೀವು ಆಮೇಲೆ ಬನ್ನಿ. ನೀನು ಒಬ್ಳೆ ಹೋಯ್ತೇನಮ್ಮಿ? ಬತ್ತಿ ಇರೋ, ನಂಗೂ ಕೆಲಸ ಅದೇ ಮುಗಿಸ್ಕೊಂಡು ನಾನು ಬರ್ತೀನಿ. ರೀ, ಹೊತ್ತಾಗುತ್ತೆ ಅನ್ಸುತ್ತೆ, ನಾನು ಮರಿಗೂಡನ್ ಕರ್ಕೊಂಡು ಹೊಡ್ತೀನಿ, ನೀವು ಆಮೇಲೆ ಬಂದ್ಬಿಡ್ರಿ. ಸರಿ ಕಣಮ್ಮಿ, ನೀನೀಗ ಅಲ್ಲಿ ಹೋಗೋದು ಮುಖ್ಯ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಮರಗೋಡ, ನಿಮ್ಮ ಅವ್ನ ಕರ್ಕೊಂಡು ನಡ್ಲಾ? ಅವ್ವ ರೆಡಿ ಮಾಡಲ್ಲ, ಬರಬಾ. ನೀನು, ನಾನು ಹೊಡ್ತೀನಿ, ಮನೆ ಕಡೆ ಜೋಪಾನಮ್ಮ. ಓ, ಅವಳು ನೋಡ್ಕತ್ತಳ, ಬಾರವಾ ಬಾರವಾ. ಮರಗೋಡ ಹುಷಾರ್ ಕಣಲೇ. ಲೇ, ಗಾಡಿ ತೆಗಿಲ. ನಿಮ್ ಚಿಕ್ಕಜ್ಜಿ ತೀರೋದ್ರಂತ ನಿಮ್ಮ ಮೊಮ್ಮ ಹೋಯ್ತಾವಳೆ. ನೀನೇನ್ಲ ಯಾವ್ದೋ ಹುಡುಗಿ ವಿಷಯ ತಲೆಗೆ ಹಾಕೊಂಡು ಒಳ್ಳೆ ಕಲ್ಲು ಬಂಡೆ ತರ ನಿಂತಿದ್ಯಾ? ಯಾಕ್ಲಾ ನೀನ್ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಿಲ್ವೇ? ಅಪ್ಪಾಜಿ ಅದು. ಏಯ್ ಸಿದ್ದೇಗೌಡ, ಯಾಕ್ಲಾ? ಲೇ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನೇ ಮೊದಲು ನಿಂತ್ಕೊತಿದ್ದೆ. ಇದ್ಯಾಕ್ಲಾ ಜನಗಳನ್ನೇ ಸೇರ್ತಾ ಇಲ್ವಲ್ಲ ನೀನು? ನಿನಗೆ ನಮ್ಮವ್ರು ತಮ್ಮನವ್ರು ಏನ್ ಇಲ್ವೇ? ಅಪ್ಪಾಜಿ, ಸತ್ತವ್ರು ಒಂದೇ ಸಲ ಸತ್ತೋಯ್ತಾರೆ, ಆದ್ರೆ ಬದುಕಿದವರು ದಿನ ಏನಾದ್ರು ಒಂದ್ ದಿವಸಕ್ಕೆ ಸಾಯ್ತಾನೆ ಇರ್ತಾರೆ. ಈಗ ಏನ್ ಮಾಡತ್ತದ್ದು? ಬಿಡಿ. ಡೈ ಮುಟ್ಲಾ ಬಾಯ, ಅಪ್ಪನ ಮುಂದೆ ನಿಂತ್ಕೊಂಡು ಎಷ್ಟಲ್ಲ ಮಾತಾಡೋದು ನೀನು? ಯಾಕೆ ನಮ್ಮರು ತಮ್ಮರು ಅನ್ನೋದೇನಿಲ್ವಾ ನಿನ್ಗೆ? ನಾವು ಹುಷಾರು. ನೋಡಿ, ನೀವಿಲ್ಲಿಂದ ಯಾರು ಎಲ್ಲೂ ಹೋಗಾಗಿಲ್ಲ. ಮರಿಗೂಡ, ಯಾರಪ್ಪ ಇವರೆಲ್ಲ? ಯಾರು ಸರ್ ನೀವೆಲ್ಲ? ನಮ್ಗೆಲ್ಲೋ ಹೊಸಿ ಅರ್ಜೆಂಟ್ ಕೆಲಸ ಇತ್ತು, ಹೋಯ್ತಾ ಇದ್ದೋ. ಯಾಕೆ ಹಿಂಗೆ ತಡೀತಾ ಇದ್ದೀರಿ? ನಾವು ಇನ್ಕಮ್ ಟ್ಯಾಕ್ಸ್ನವರು. ನಾವು ಹೇಳೋವರೆಗೂ ಮನೆಯಿಂದ ಹೊರಗಡೆ ಯಾರು ಎಲ್ಲೂ ಹೋಗೋಗಿಲ್ಲ. ಅಲ್ಲ ಸರ್, ನಮ್ಮ ಅಜ್ಜಿ ತಿರೋಗೋರೆ, ಅಲ್ಲಿ ಹೋಗ್ಲೇಬೇಕು ನಾವು. ಆ ಎಕ್ಸ್ಕ್ಯೂಸ್ ಎಲ್ಲ ಏನು ಇಲ್ಲ ರೀ. ಬನ್ನಿ ಮನೆ ಒಳಗಡೆ. ಅಯ್ಯೋ ಸರ್. ಅಪ್ಪಯ್ಯ, ಯಾಕ್ಲ ಹಿಂಗ್ ಒಳ್ಳೆ ಬಂಡೆ ಕಲ್ತರ ನಿಂತಿದ್ಯಾ? ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಅದು ಯಾರು ಅಂತ ಹೊಸ ಹೇಳ. ಅಪ್ಪಯ್ಯ, ಅಪ್ಪಯ್ಯ, ಯಾಕ್ಲ ಇಷ್ಟೊಂದು ಗಾಬರಿ ಆಗಿದ್ಯಾ? ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದವ್ರೆ. ಏನ್ ಸಾಹೇಬ್ರ, ಇದ್ದಕ್ಕಿದ್ದಂಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನೋಡಿ, ನಿಮ್ಮ ಮನೇಲಿ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲರೂ ಸಹಕರಿಸ್ಬೇಕು. ನಮ್ಮ ಕಾರ್ಯಾಚರಣೆ ಮುಗಿಯೋವರೆಗೂ ನೀವೆಲ್ಲರೂ ಇಲ್ಲೇ ಇರಬೇಕು. ರೀ ಸ್ವಾಮಿ, ಇವತ್ತು ನಮ್ಮ ಸಂಬಂಧಿಕರೊಬ್ರು ತೀರ್ಕೊಂಡ್ಬಿಟ್ಟವ್ರೆ. ಅದು ಅಲ್ಲದೆ ಇವತ್ತೊಂದು ನಮ್ದು ಸಮಾವೇಶ ಇದೆ. ಇದೆಲ್ಲ ಆದ್ಮೇಲೆ ಇಟ್ಕೊಳಕ್ಕಾಗ್ಲಿಲ್ವ ಇದನ್ನೆಲ್ಲ? ಸರ್, ನೀವೊಬ್ರು MLA ಆಗಿದ್ದವರು. ನಿಮ್ಮ ಮನೆಗೆ IT ಅವ್ರು ಬಂದಾಗ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಬಿಟ್ಟು ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋ ರೂಲ್ಸ್ ನಿಮಗೆ ಗೊತ್ತಿಲ್ವಾ? ನಿಮ್ಮ ಸಮಾವೇಶನ ಮುಂದಕ್ಕೆ ಹಾಕ್ಕೊಳ್ಳಿ. ಸರ್, ನಮಗೇನಿಲ್ಲ, ನಾವು ಇಲ್ಲೇ ಇರ್ತೀವಿ. ಆದರೆ ಸಾವಾಗಿರೋದಕ್ಕೆ ನಮ್ಮ ಅವ್ವ ಹೋಗ್ನೇಬೇಕು. ಅವರೊಬ್ಬರನ್ನ ಕಳ್ಸಿಕೊಟ್ರೆ ಬಹು ಉಪಕಾರ ಆಯ್ತದೆ. ಏಯ್ ಸಿದ್ದೇಗೌಡ, ನಮ್ಮ ಲಾಯರ್ಗೆ ಫೋನ್ ಮಾಡ್ಲಾ? ಹೊಸ ಮಾತಾಡ್ತೀನಿ ಅವ್ರ ಹತ್ರ. ಸರಿ ಅಪ್ಪಾಜಿ.
ನಮಸ್ಕಾರ ಸರ್. ಅದು ಸರಿ, ಕೊಡ್ತೀನಿ ರೀ ಸರ್, ಮಾತಾಡಿ. ಕೊಡ್ಲಾ? ಹಲೋ, ಹೇಳಿ ಸರ್. ಸರಿ ಸರ್. ನೋಡಿ, ನೀವು ಮೇಡಮ್ ಜೊತೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ. ಮಧ್ಯದಲ್ಲಿ ಮೇಡಮು ಯಾರ ಜೊತೆನೂ ಮಾತಾಡಬಾರ್ದು, ಹಾಗೆ ನೋಡ್ಕೋಬೇಕು. ಎಸ್ ಸರ್. ಹೋಗಿ ಬನ್ನಿ ಮೇಡಮ್. ಏನ್ರಿ ಇದೆಲ್ಲ? ಏನೂ ಇಲ್ಲ ಕಣಮ್ಮೆ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬರ್ತೀನಿ. ನಡಿ ನೀನು, ನಡಿ. ಮೇಡಮ್, ನಿಮ್ಮ ಮೊಬೈಲ್ ಫೋನ್ ಸರೆಂಡರ್ ಮಾಡಿಬಿಟ್ಟು ಹೋಗಿ. ಎಲ್ಲರೂ ನಿಮ್ಮ ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡಿ. ನಮ್ಮ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಯಾರು ಮನೆ ಬಿಟ್ಟು ಎಲ್ಲೂ ಹೋಗಾಗಿಲ್ಲ. ನೋಡಿ, ಯಾರು ಯಾರ ಜೊತೆನೂ ಮೊಬೈಲ್ನಲ್ಲಿ ಮಾತಾಡ್ಕೂರ್ದು, ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದರೂ ಒಬ್ರು ಬನ್ನಿ, ಮನೆ ತೋರಿಸಿ. ಲೇ ಸಿದ್ದೇಗೌಡ, ಹೋಗ್ಲಾ, ಇವ್ರ ಜೊತೆ ಹೋಗಿ ಮನೆಯೆಲ್ಲ ತೋರಿಸ್ಕೊಂಡು ಹೋಗ್ಲಾ. ಸರಿ ಅಪ್ಪಾಜಿ, ಬನ್ನಿ.